ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ನಿಂದ ಕೊನೆಯ ಎಲಿಮಿನೇಷನ್ ಆಗಿರುವ ಧನರಾಜಾಚಾರ್ ನಿಜ ಜೀವನದಲ್ಲಿ ಎಷ್ಟು ಒಳ್ಳೆಯ ವ್ಯಕ್ತಿ ಅನ್ನೋದು ಈ ಒಂದು ವಿಡಿಯೋನೇ ಸಾಬೀತು ಮಾಡಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಫಿನಾಲೆಯಿಂದ ವಂಚಿತರಾಗಿದ್ದ ಧನರಾಜಾಚಾರ್ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿದ್ದು ಅದೆಷ್ಟೋ ಜನರಿಗೆ ನಿಜವಾಗ್ಲೂ ತುಂಬಾನೇ ಬೇಸರವನ್ನು ಉಂಟು ಮಾಡಿದ್ದು, ಒಳ್ಳೆಯ ವ್ಯಕ್ತಿಗಳನ್ನ ಯಾವತ್ತೂ ಕೂಡ ಬಿಗ್ ಬಾಸ್ ಟಾರ್ಗೆಟ್ ಮಾಡ್ತಾರೆ ಅಂತ ಅದೆಷ್ಟೋ ಜನ ಮಾತಾಡ್ಕೊಳ್ತಿದ್ದಾರೆ. ಇದೀಗ ನಟ ಧನರಾಜಾಚಾರ್ ನಿಜ ಜೀವನದಲ್ಲೂ ಎಲ್ಲರೂ ಕೂಡ ಒಪ್ಪುವಂತಹ ಒಳ್ಳೆಯ ಕೆಲಸವೊಂದನ್ನ ಮಾಡಿದ್ದು, ತನಗೆ ಬಿಗ್ ಬಾಸ್ ನಿಂದ ಸಿಕ್ಕಂತಹ ವೀಕ್ಲಿ ಪೇಮೆಂಟ್ ಆಗಿರುವ ಒಟ್ಟು 4,20,000 ರೂಪಾಯಿ ಹಣವನ್ನ ತನ್ನ ಮಗುವಿನ ಹೆಸರಿನಲ್ಲಿ ಪುತ್ತೂರಿನ ಧರ್ಮ ಸೋಷಿಯಲ್ ವೆಲ್ಫೇರ್ಗೆ ಡೊನೇಟ್ ಮಾಡಿದ್ದು, ಇದು ಧನರಾಜಾಚಾರ್ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಪ್ರಯುಕ್ತ ಇವತ್ತು ಧನರಾಜಾಚಾರ್ ಅವರನ್ನ ಪುತ್ತೂರಿನ ಧರ್ಮ ಫೌಂಡೇಶನ್ ಸನ್ಮಾನವನ್ನ ಮಾಡಿದ್ದು, ಧನರಾಜಾಚಾರ್ ಅವರಿಗೆ ಗೌರವ ನೀಡುವ ಸಣ್ಣ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿತ್ತು. ಆ ಒಂದು ದೃಶ್ಯಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡಬಹುದಾಗಿದೆ. ವೀಕ್ಷಕರೇ, ಯಾರಿಗೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ನಟ ಧನರಾಜಾಚಾರ್ ಇಷ್ಟ, ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.